ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ತಾಲೂಕು ಆಡಳಿತ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಮತ್ತು ನಾಡಹಬ್ಬ ಆಚರಣೆ ಸಮಿತಿ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ತಹಶೀಲ್ದಾರರು ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಅಧ್ಯಕ್ಷರಾದ ವೀರಭದ್ರಪ್ಪ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಆದಾಪುರ್ ವೀರಭದ್ರಪ್ಪ, ಆದಾಪುರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಡಿಕೆ, ಆದಾಪುರ್ ಡಾಕ್ಟರ್ ರೇವಣಸಿದ್ದಪ್ಪ, ದೀಶಾ ಸಮಿತಿಯ ಸದಸ್ಯರಾದ ಶಂಶಿಪುರ್ ಹನುಮಂತಪ್ಪ, ಸ್ವಾತಿ, ಹರಿಹರ ಭೋವಿ ಸಮಾಜದ ಮಂಜುನಾಥ್ ಮ್ಯಾಲವಿನೂರ್, ಕುಣಿಬೆಳಕೆರೆ ಅಂಜಿನಪ್ಪ, ವಿಜಯಪ್ಪ, ರಾಮಪ್ಪ, ಭೀಮಪ್ಪ, ದಳವಾಯಿ, ತಿಪ್ಪೇಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯರು, ಆದಾಪುರ ಭುವಿ ಹಾಗೂ ನೋಣವ ಸಮಾಜದ ಮುಖಂಡರು, ವಿವಿಧ ಸಮುದಾಯ ಮುಖಂಡರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಇವತ್ತು ಕೂಡ ಪ್ರಸ್ತುತ ನಮ್ಮ ವ್ಯವಸ್ಥೆಗೆ ಇವತ್ತು ಕೂಡ ಅದು ಅನ್ವಯಿಸ್ತದೆ. ಅದನ್ನು ಕೂಡ ನಾವು ಅದನ್ನು ಪಾಲಿಸೋದ್ರ ಮೂಲಕ ನಮ್ಮ ಸಮಾಜವನ್ನು ಒಂದು ಉತ್ತಮ ಸ್ಥಿತಿಗೆ ತರಬೇಕು ಅನ್ನೋದೇ ನಮ್ಮ ಸರ್ಕಾರದ ಆಶಯ ಕೂಡ. ಅದರಿಂದ ಈಗೆಲ್ಲ ತಮ್ಮ ಅಭಿಪ್ರಾಯ ಏನು, ಇವತ್ತು ಸಿದ್ದರಾಮೇಶ್ವರ ಜಯಂತಿ ಎರಡು ಸಮಾಜದವರು ಇವತ್ತೇನು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಅದನ್ನು ನಾವು ಮುಂದಿನ ಜಯಂತಿಗಳಲ್ಲಿ ಮುಂದಿನ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಆಚರಣೆ ಅದನ್ನು ಪಾಲನೆ ಮಾಡೋದು ನಾವು ಪೂರ್ವಭಾವಿಯಾಗಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಏನು ಇನ್ನೂ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅದನ್ನೆಲ್ಲ ಶ್ರಮವನ್ನು ನಾವು ತಾಲೂಕಾಡಳಿತದಿಂದ ಮತ್ತು ಎಲ್ಲ ಅಧಿಕಾರಿಗಳ ಕಾಣ್ತೀವಿ ಅಂತ ನಾವು ನಮಗೆ ಕೋರ್ತಾ ಇವತ್ತು ಈ ಜಯಂತಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ತಾವು ಒಂದು ಜಯಂತಿಯನ್ನು ಆಚರಣೆ ಮಾಡೋದು ತಾಲೂಕು ಆಡಳಿತದೊಂದಿಗೆ ಒಟ್ಟುಗೂಡಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆಲ್ಲ ಶುಭಾಶಯಗಳನ್ನು ಕೊಟ್ಟು ನಾನು ಮಾತನಾಡ್ತೀನಿ.